ದೇವರ ಮೇಲಿನ ಪ್ರೀತಿಯ ಕೋಪದಿಂದ ಬರೆದ ಒಂದು ಕವಿತೆ ಹೇಳ್ತೀನಿ ಕೇಳಿ. ನೆರೆಯಾಗಿ ಉದುರುವ ಕೂದಲಿಗೆ ಬಿಳುಪ ನೀಡಲಾರ, ನಶ್ವರದ ಬದುಕಿನಲ್ಲಿ ಈಶ್ವರನಿಗೇನು ಕೆಲಸ. ನಮಸ್ಕಾರ ಸ್ನೇಹಿತರೆ. ದೇವರ ಮೇಲಿನ ಪ್ರೀತಿಯ ಕೋಪದಿಂದ ಬರೆದ ಒಂದು ಕವಿತೆ ಹೇಳ್ತೀನಿ ಕೇಳಿ. ನಾನೇ ಬರೆದಿರ್ತಕ್ಕಂಥ ಕವಿತೆ. ಈ ನಶ್ವರದ ಬದುಕಿನಲ್ಲಿ ಈಶ್ವರನಿಗೇನು ಕೆಲಸ. ಸುಕ್ಕಾಗುವ ಚರ್ಮಕ್ಕೆ ಹೊಳಪ ನೀಡಲಾರ, ಮಂಜಾಗುವ ಕಣ್ಣಿಗೆ ಕಾಂತಿಯ ಕರುಣಿಸಲಾರ, ನೆರೆಯಾಗಿ ಉದುರುವ ಕೂದಲಿಗೆ ಬಿಳುಪ ನೀಡಲಾರ, ಬಾಗುವ ಬೆನ್ನಿಗೆ ಊರುಗೋಲಾಗಲಾರ. ಮತ್ತೇನಿದೆ ಈ ನಶ್ವರದ ಬದುಕಿನಲ್ಲಿ ಈಶ್ವರನ ಕಾಣಿಕೆ. ಈ ವಿಶ್ವ ಬದುಕಿರುವುದೇ ಯುದ್ಧ, ರೋಗ, ಸಾವು ನೋವುಗಳಿಂದ, ಭೂಕಂಪ ಸುನಾಮಿಗಳಿಂದ, ಅತಿವೃಷ್ಟಿ ಅನಾವೃಷ್ಟಿಗಳಿಂದ, ಆಕ್ರಮಣ ಅತಿಕ್ರಮಣಗಳಿಂದ. ಕಾಲ ಕಾಲದಿಂದಲೂ ಕೊಂದು ಬದುಕುವವರನ್ನು ನೀ ಕೊಲ್ಲಲಿಲ್ಲ. ಮತ್ತೇನಿದೆ ಈ ನಶ್ವರದ ಬದುಕಿನಲ್ಲಿ ಈಶ್ವರನ ಕೆಲಸ. ಮಠ ಮಂದಿರ ಮಸೀದಿಗಳಿಂದ, ವೇಷಭೂಷಣಗಳಿಂದ, ಹೋಮ ಹವನಗಳಿಂದ, ಧರ್ಮ ಸಂಕೋಲೆಗಳಿಂದ, ಜಾತಿ ನೀತಿಗಳಿಂದ, ಅನಾದಿಯ ಪ್ರವಚನಗಳಿಂದ ಈ ಭೂಮಿ ಮೇಲೆ ಶಾಂತಿ ನೆಲೆಸಲೇ ಇಲ್ಲ. ಮತ್ತೇನಿದೆ ಈ ನಶ್ವರದ ಬದುಕಿನಲ್ಲಿ ಈಶ್ವರನ ಕೆಲಸ. ನೋಡಿ, ಸುಕ್ಕಾಗುವ ಚರ್ಮಕ್ಕೆ ಹೊಳಪ ನೀಡಲಾರ. ನಾನು ಮುದುಕ ಆಗ್ತಾ ಇರ್ತೀನಿ. ನಾನು ಎಷ್ಟೇ ಪೂಜೆ ಮಾಡಲಿ, ಪ್ರಾರ್ಥನೆ ಮಾಡಿ ಭಗವಂತನನ್ನು ಸುಕ್ಕಾಗುವ ಚರ್ಮಕ್ಕೆ ಹೊಳಪ ನೀಡಲಾರ, ಮಂಜಾಗುವ ಕಣ್ಣಿಗೆ ಕಾಂತಿಯ ಕರುಣಿಸಲಾರ. ವಯಸ್ಸಾದಂಗೆಲ್ಲ ಕಣ್ಣು ಮಂಜಾಗ್ತಾ ಇರುತ್ತೆ. ನಾವು ಕನ್ನಡಕ್ಕೆ ಹಾಕ್ಕೊತಾ ಇರ್ತೀವಿ. ನೀನೇನೇ ಪ್ರಾರ್ಥನೆ ಮಾಡೋ ದೇವರಿಗೆ ಕಣ್ಣನ್ನು ಆರಾಮಾಗಿ ಕೊಟ್ಬಿಡ್ತಾನ ಎಲ್ಲರಿಗೂ. ದಿನಪೂರ್ತಿ ಪೂಜೆ ಮಾಡೋ ಪೂಜಾರಪ್ಪನೂ ಕೂಡ ಕನ್ನಡಕ್ಕೆ ಹಾಕ್ಕೊಂಡಿರೋ ನೋಡಿದ್ದೀನಿ. ಸನ್ಯಾಸಿಯಾಗಿ ಎಲ್ಲವನ್ನು ಬಿಟ್ಟು ಪ್ರತಿನಿತ್ಯ ಪೂಜೆ ಹೋಮ ಹವನಗಳಿದ್ದವರು ಮುದುಕಾಗಿರೋದನ್ನು ನೋಡಿದ್ದೀನಿ. ಚರ್ಮ ಸುಕ್ಕ ಆಗಿದೆ, ಮುದುಕನಾಗಿ ದೇಹ ಬಿಡ್ತಾರೆ. ಕೂದಲು ಬಿಳುಪಾಗುವುದನ್ನು ತಡೆಯಲಾರ. ಕೂದಲು ಬೆಳಗಾಗೋದು ದೇವರು ತಡಿತಾನ? ಈ ದೇಹವೇ ನಶ್ವರ, ಈ ಬದುಕೇ ನಶ್ವರ. ಈ ನಶ್ವರದ ಬದುಕಿನಲ್ಲಿ ಈಶ್ವರನಿಗೇನು ಕೆಲಸ. ಈ ವಿಶ್ವ ಬದುಕಿರುವುದೇ ಯುದ್ಧ, ರೋಗ, ಸಾವು ನೋವುಗಳಿಂದ ಅಲ್ವಾ. ರಾಮನ ಕಾಲದಲ್ಲಿ ಯುದ್ಧ ಆಯಿತು, ಕೃಷ್ಣನ ಕಾಲದಲ್ಲಿ ಯುದ್ಧ ಆಯಿತು, ಈಗಲೂ ಯುದ್ಧ ನಡೆಯುತ್ತಿದೆ. ಎಷ್ಟೊಂದು ಯುದ್ಧಗಳು ನಡೆದಿದೆ. ಯುದ್ಧಗಳನ್ನು ನಡೆದು ರಾಜರು ಯುದ್ಧ ಮಾಡಿ ಕೊನೆಗೆ ಹೀಗಾಗಿದೆ. ಭೂಮಿ ಬದುಕಿದೆ. ಭೂಕಂಪ ಸುನಾಮಿಗಳಿಂದ ಏನು ತುಂಬ ಸೊಗಸಾಗಿದೆಯಾ ಭೂಮಿ. ಭೂಕಂಪ ಆಗ್ತಾಯಿದೆ, ಸುನಾಮಿಗಳಿದೆ, ಅತಿವೃಷ್ಟಿ ಇದೆ, ಅನಾವೃಷ್ಟಿಯಿಂದ, ಆಕ್ರಮಣಗಳಿಂದ, ಅತಿಕ್ರಮಣಗಳಿಂದ ಒಬ್ಬೊಬ್ಬರ ಮೇಲೆ ಆಕ್ರಮಣ ಮಾಡ್ತಾರೆ. ಕಾಲ ಕಾಲದಿಂದಲೂ ಕೊಂದು ಬದುಕುವವರ ನೀ ಕೊಲ್ಲಲಿಲ್ಲ. ಕಾಲ ಕಾಲದಿಂದ ಕೊಂದು ಬದುಕುವವರನ್ನು ನೀ ಕೊಲ್ಲಲಿಲ್ಲ. ಮತ್ತೇನಿದೆ ಈ ನಶ್ವರದ ಬದುಕಿನಲ್ಲಿ ಈಶ್ವರನ ಕೆಲಸ. ಮಠ ಮಂದಿರ ಮಸೀದಿಗಳಿಂದ ಭೂಮಿ ಮೇಲೆ ತುಂಬಿಕೊಂಡಿವೆ. ಮಠಗಳು ಜಾಸ್ತಿ ಇದೆ, ಮಸೀದಿಗಳಿದೆ, ಮಂದಿರಗಳಿದೆ, ಚರ್ಚ್ಗಳಿದೆ, ರಾಶಿ ಇದೆ. ಮಠ ಮಂದಿರ ಮಸೀದಿಗಳಿಂದ, ವೇಷಭೂಷಣಗಳಿಂದ ಮನುಷ್ಯ ಎಂತೆಂಥ ವೇಷ ಆಗ್ತಾಯಿದ್ದಾನೆ ನೋಡಿ ಅಲ್ವಾ. ಈ ದೇಹಕ್ಕೆ ಏನೇನು ವೇಷ ಮಾಡ್ಕೊತಾನೆ. ತಲೆ ಬೋಳಿಸ್ಕೊಂಡು ಒಬ್ಬನ ಈ ಧರ್ಮ ಅಂತಾನೆ, ದಾಡಿ ಬಿಟ್ಕೊಂಡು ಒಬ್ಬ ನೀ ಧರ್ಮ ಅಂತಾನೆ, ಜುಟ್ಟು ಕಟ್ಕೊಂಡೊಬ್ಬ ಇನ್ನೊಂದು ನಾನು ಧರ್ಮ ಅಂತಾನೆ, ಬೇರೆ ಬೇರೆ ವೇಷ, ಬಣ್ಣದ ಬಟ್ಟೆ ಹಾಕ್ಕೊಂಡು, ಬಿಳಿ ಬಟ್ಟೆ ಹಾಕ್ಕೊಂಡು ಒಂದು ಧರ್ಮ ಅಂತಾನೆ. ಹೀಗೆ ನಾನಾ ಮಠ ಮಂದಿರಗಳಿಂದ, ವೇಷಭೂಷಣಗಳಿಂದ, ಹೋಮ ಹವನಗಳಿಂದ ಎಷ್ಟೊಂದು ಪೂಜೆಗಳು ನಡೀತಾ ಇದೆ. ಹೋಮ ಹವನಗಳಿಂದ, ಧರ್ಮದ ಸಂಕೋಲೆಗಳಿಂದ, ಧರ್ಮಗಳು ಸಂಕೋಲೆಯಾಗಿ ಮನುಷ್ಯನ ಮನಸ್ಸನ್ನು ಹಾಳು ಮಾಡ್ತಾ ಇದೆ. ನನ್ನ ಧರ್ಮ ಶ್ರೇಷ್ಠ ಅಂತ ಅಹಂಕಾರ ಜಾಸ್ತಿಯಾಗಿ ಯುದ್ಧಗಳು ನಡೀತಾ ಇದೆ. ಒಬ್ಬರೊಬ್ಬರು ಗೌರವಿಸೋದಿಲ್ಲ. ಧರ್ಮದ ಸೃಷ್ಟಿ ಜಗತ್ತಿನಲ್ಲಿ ಯಾಕಾಯಿತು? ಮನುಷ್ಯನಲ್ಲಿ ಶಾಂತಿಯನ್ನು ನೆಲೆಸೋಕ್ಕೋಸ್ಕರ, ಎಲ್ಲರೂ ಸಹಬಾಳ್ವೆದ ಬದುಕೋಕ್ಕೋಸ್ಕರ ಧರ್ಮ ಸ್ಥಾಪನೆಯಾಯಿತು. ಅದರ ಅರ್ಥ ಜನಕ್ಕೆ ಅರ್ಥವಾಗಲೇ ಇಲ್ಲ. ಅನಾದಿ ಕಾಲದಿಂದ ಪ್ರವಚನಗಳಿಂದ ಎಷ್ಟೆಷ್ಟು ಪ್ರವಚನಗಳಿದೆ.
ಎಂಥ ಮಹಾನ್ ಗ್ರಂಥಗಳಿದೆ. ಇಷ್ಟೆಲ್ಲ ಇದ್ದರೂ ಈ ಭೂಮಿಯ ಮೇಲೆ ಶಾಂತಿ ನೆಲೆಸಲೇ ಇಲ್ಲ. ಮತ್ತೇನಿದೆ ಈ ನಶ್ವರದ ಬದುಕಿನಲ್ಲಿ ಈಶ್ವರನ ಕೆಲಸ? ಇದು ನನ್ನ ಮನದಾಳದಿಂದ ಬಂದಂಥ ಭಾವನೆಗಳು, ಕವನದ ರೂಪದಲ್ಲಿ ಬರೆದಿದ್ದೀನಿ. ನಿಮಗಿಷ್ಟ ಆದರೆ ಮತ್ತೊಮ್ಮೆ ಕೇಳಿ. ಈ ನಶ್ವರದ ಬದುಕಿನಲ್ಲಿ ಈಶ್ವರನಿಗೇನು ಕೆಲಸ? ಸೊ ಈಶ್ವರನ ಬಿಟ್ಬಿಡಿ, ಜೊತೆಗಿಟ್ಕೊಳ್ಳಿ ಕಂಪ್ನಿಗೆ. ನಿನ್ನನ್ನು ನೀನು ನಂಬ್ರಿ, ಖುಷಿಯಾಗಿರಿ. ಇರುವ ತನಕ ಏನೇ ಮಾಡಿದ್ರೂ ಕೂಡ ದೇಹ ಸುಖ ಆಗ್ತಾನೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಇಷ್ಟೇಳಿ ನನ್ನ ಮಾತನ್ನು, ಕವನ ವಾಚನವನ್ನು ಮುಗಿಸ್ತೀನಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.